ರಂಗಾಪುರದಲ್ಲಿ ಪ್ರಸಾದ್ ಶಾರದ ದಂಪತಿಗಳು ತಮ್ಮ ಮೂವರು ಮಕ್ಕಳು ಮೂವರು ಸೊಸೆಯರ ಜೊತೆ ಸೇರಿ ಒಂದು ದೊಡ್ಡ ಭವನದಲ್ಲಿ ವಾಸಿಸುತ್ತಿರುತ್ತಾರೆ. ಪ್ರಸಾದ್ ಶಾರದರಿಗೆ ಮೂವರು ಮಕ್ಕಳು. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕಾ. ಎರಡನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. ಮೂರನೇ ಮಗ ಅರುಣ್, ಅವನ ಹೆಂಡತಿ ಅಂಜಲಿ. ಆ ಮನೆ ನೋಡಲಿಕ್ಕೆ ಬಹಳ ಅಂದವಾಗಿ ಕಳಕಳೆಯಾಡುತ್ತಾ ಇದ್ದರೂ ಅಡಿಗೆ ಮನೆಯಲ್ಲಿ ಮಾತ್ರ ಯಾವಾಗಲೂ ಏನೋ ಒಂದು ಯುದ್ಧ ನಡೀತಾನೆ ಇರುತ್ತೆ. ಆ ಯುದ್ಧ ಬಾಣಗಳಿಂದ ಅಲ್ಲ, ಪಾತ್ರೆಗಳ ಜೊತೆ ಸೌಟುಗಳ ಜೊತೆ ನಡೀತಾ ಇರುತ್ತೆ. ಮೂವರು ಸೊಸೆಯರಿಗೂ ತಮ್ಮ ಅಡಿಗೆ ದೊಡ್ಡದು ಎಂಬ ಅಹಂಕಾರ ಹೆಚ್ಚಾಗಿರುತ್ತದೆ. ಒಂದು ದಿನ ಮಧ್ಯಾಹ್ನ ಊಟದ ಸಮಯದಲ್ಲಿ ಶಾರದಳ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತರತರದ ಅಡಿಗೆಗಳಿರುತ್ತದೆ. ರಮೇಶ್, ಸುರೇಶ್, ಅರುಣ್ ಹಸುವೆಯಿಂದ ಪ್ಲೇಟ್ ಮುಂದೆ ಕೂತಿರುತ್ತಾರೆ. ಶಾರದಾ ಪ್ರಸಾದ್ ಕೂಡ ಅಲ್ಲೇ ಇರ್ತಾರೆ. ಏನು ಅಂದ್ರೆ, ಮೊದಲು ನಾನು ಮಾಡಿದ ಗುಂಡು ಬದನೆಕಾಯಿ ಕರಿ ಹಾಕೊಳ್ಳಿ, ಈ ದಿನ ಮಸಾಲ ಸ್ವಲ್ಪ ಸ್ಪೆಷಲ್ ಆಗಿ ಹಾಕಿದೀನಿ, ನಿಜಕ್ಕೂ ಇಂತಹ ರುಚಿ ನಮ್ಮೂರಲ್ಲಿ ಯಾರಿಗೂ ಕೈಗೆ ಬರಲ್ಲ. ಹಾಕು ಅನಾಮಿಕಾ, ವಾಸನೆ ಅಂತೂ ತುಂಬಾ ಚೆನ್ನಾಗಿದೆ. ಬಾವ, ಬದನೆಕಾಯಿ ಕರಿನಲ್ಲಿ ಏನಿದೆ ಸ್ಪೆಷಲು? ಯಾರಾದ್ರೂ ಮಾಡ್ತಾರೆ, ಆದ್ರೆ ನಾನು ಮಾಡಿದ ಬೆಂಡೆಕಾಯಿ ಫ್ರೈ ನೋಡಿ, ಒಂದು ಚೂರು ಕೂಡ ಚಿಗುರು ಇಲ್ಲದೆ ಎಷ್ಟು ಕ್ರಿಸ್ಪಿಯಾಗಿ ಬೇಯಿಸಿದ್ದೀನಿ. ಸುರೇಶ್ಗೆ ಇದಂದ್ರೆ ಪ್ರಾಣ. ನೀವು ಕೂಡ ರುಚಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಯಾರ ಅಡಿಗೆ ದೊಡ್ಡದು ಅಂತ. ಅಕ್ಕ ಇಬ್ರು ಬಹಳ ಕಷ್ಟಪಟ್ಟಿದ್ದಾರೆ ಹೊರತು ನಿಜವಾದ ರುಚಿ ನನ್ನ ಸಾಂಬಾರಲ್ಲೇ ಇದೆ. ಅದರ ಒಗ್ಗರಣೆಯ ವಾಸನೆ ನೋಡ್ತಾ ಇದ್ರೆ ಹಸುವೆ ಆಗತ್ತೆ. ಅರುಣ್, ನೀನ್ ಹೇಳು, ನಿನ್ನೆ ನಾನು ಮಾಡಿದ ಪಾಯಸ ಎಷ್ಟು ಚೆನ್ನಾಗಿತ್ತು. ಅಂಜಲಿ, ಈಗ ಪಾಯಸ ಏನಕ್ಕೆ ಹೊರತು ಮೊದಲು ಅನ್ನ ಬಡಿಸು. ಅಮ್ಮಂದ್ರ, ಯಾವಾಗ್ಲೂ ನೀವಾಗಿ ನೀವೇ ನಿಮ್ಮ ಅಡಿಗೆ ದೊಡ್ಡದು ನನ್ನ ಅಡಿಗೆ ದೊಡ್ಡದು ಅಂತ ಜಗಳವಾಡ್ತಾ ಇರ್ತೀರ ಹೊರತು ಪ್ರಶಾಂತವಾಗಿ ಒಂದು ದಿನ ಕೂಡ ನಿಮ್ಮ ಮಾವನಿಗೆ ತಿನ್ನೋದಕ್ಕೆ ಬಿಡಲ್ವಾ? ಯಾರು ಮಾಡಿದ ಅಡಿಗೆ ರುಚಿ ಅವ್ರಿಗಿರುತ್ತಮ್ಮ. ಅತ್ತೆ, ನೀವ್ ಯಾವಾಗ್ಲೂ ಸಮಾಧಾನ ಹೇಳ್ತಿರೋ ಹೊರತು ನಿಜ ಮಾತ್ರ ಒಪ್ಕೊಳ್ಳೋದಿಲ್ಲ. ನಮ್ಮ ನೆಂಟರು ಬಂದಾಗ ಕೂಡ ಅಷ್ಟೇ, ಎಲ್ರೂ ನನ್ನ ಮಟನ್ ಕರಿನೇ ಇಷ್ಟಪಟ್ರು. ಅವನೇ ಮಾಡಿದ ಸ್ವೀಟ್ ನ ಯಾರು ಹಚ್ಕೊಂಡ್ರು ಹೇಳಿ? ಅಕ್ಕ, ಅದು ಅವರು ಸಂಕೋಚಕ್ಕಾಗಿ ಅಂದ್ರೆ ಹೊರತು ಹೋದ್ವಾರ ಕಿಟ್ಟಿ ಪಾರ್ಟಿಯಲ್ಲಿ ನನ್ನ ಹಲ್ವಾ ತಿಂದು ಫ್ರೆಂಡ್ಸ್ ಎಲ್ಲ ರೆಸಿಪಿ ಕೇಳಿದ್ರು ಗೊತ್ತಾ? ನೀವು ದೊಡ್ಡದನ್ನ ಹೇಳೋದಕ್ಕೆ ನಿಲ್ಸಿದ್ರೆ ನಾನು ಬಡಿಸ್ತೀನಿ. ನನ್ನ ಕೈ ಚಿಕನ್ ಫ್ರೈ ತಿಂದ್ರೆ ನಾನ್ ವೆಜ್ ಪ್ರಿಯರು ದಾಸೋಹ ಅನ್ಲೇಬೇಕು. ಶಾರದಾ, ನೋಡ್ತಾ ಇದೆಯಲ್ಲ, ದಿನವೂ ಇದೇ ಜಗಳ. ನಿಜಕ್ಕೂ ಇವರ ಜಗಳದಿಂದ ಯಾವ ಅಡಿಗೆಯಲ್ಲಿ ಯಾವ ರುಚಿ ಇದೆ ಅಂತ ಕೂಡ ತಿಳಿತಾ ಇಲ್ಲ. ಇದಕ್ಕೇನೋ ಒಂದು ಪರಿಹಾರ ಆಲೋಚಿಸು ಎಂದು ಅನ್ನುತ್ತಲೇ ಶಾರದಾ ಸ್ವಲ್ಪ ಹೊತ್ತು ಆಲೋಚಿಸಿ, ಇವರ ಅಹಂಕಾರ ಕಡಿಮೆ ಮಾಡಬೇಕು ಅಂದ್ರೆ ಇವರಿಗೆ ಬುದ್ಧಿ ಹೇಳಬೇಕು ಎಂದರೆ ಮಾತಿನಿಂದ ಹೇಳಿದರೆ ಕೇಳೋದಿಲ್ಲ ಅಂದುಕೊಂಡು ಕೈಯಲ್ಲಿ ಮಾಡಿ ತೋರಿಸಬೇಕು ಅಂತ ಅಂದುಕೊಳ್ಳುತ್ತಾಳೆ. ಸರಿ, ನಿಮ್ಮೆಲ್ಲರಿಗೂ ನಿಮ್ಮ ಅಡಿಗೆ ಮೇಲೆ ಅಷ್ಟೆಲ್ಲ ನಂಬಿಕೆ ಇದೆ ಅಲ್ವಾ? ಅಂದ್ರೆ ಒಂದು ಕೆಲಸ ಮಾಡೋಣ, ಬರುವ ಭಾನುವಾರ ನಮ್ಮ ಮನೆಯಲ್ಲಿ ಅಡಿಗೆ ಪಂದ್ಯ ಇಟ್ಕೊಳ್ಳೋಣ. ಅದನ್ನು ಕೇಳಿದ ನಂತರ ಅನಾಮಿಕಾ, ಅವನಿ, ಅಂಜಲಿ ಮೂರು ಒಂದೇ ಸಲಕ್ಕೆ ಅತ್ತೆ ಕಡೆ ಆಶ್ಚರ್ಯದಿಂದ ನೋಡುತ್ತಾರೆ. ಅಡಿಗೆ ಪಂದ್ಯನ? ಸೂಪರ್ ಅತ್ತೆ, ಹೇಗೋ ಗೆಲ್ಲೋದು ನಾನೇ, ಆದ್ರಿಂದ ನನಗೇನೋ ಅಭ್ಯಂತರವಿಲ್ಲ. ಪಂದ್ಯ ಅಂದ್ರೆ ನನಗೆ ತುಂಬಾ ಇಷ್ಟ. ನನ್ನ ಟ್ಯಾಲೆಂಟ್ ಅಂದ್ರೆ ಏನು ಅಂತ ನಿರೂಪಿಸಲಿಕ್ಕೆ ಇದೊಂದು ಒಳ್ಳೆ ಅವಕಾಶ. ನಾನು ಕೂಡ ರೆಡಿ ಅತ್ತೆ. ಇಷ್ಟಕ್ಕೂ ನ್ಯಾಯ ನಿರ್ಣಯ ಹೇಳೋರು ಯಾರು? ಕೇವಲ ನಮ್ಮನೆಯವರೇ ಇದ್ರೆ ನೀವು ಒಬ್ರ ಮೇಲೆ ಒಬ್ರು ನಿಂದೆ ಹಾಕೋತೀರಾ. ಅದಕ್ಕೆ ಕಾಲೋನಿಯಲ್ಲಿರುವ ಹೆಂಗಸರನ್ನೆಲ್ಲ ಕರೆಯೋಣ. ಅವರಲ್ಲಿ ಕೆಲವು ಜನ ದೊಡ್ಡವರು ಜಡ್ಜ್ ಆಗಿರ್ತಾರೆ ಅಷ್ಟೇ ಹೊರತು ಕಾಲೋನಿಯಲ್ಲಿ ಯಾರಾದ್ರೂ ಸರಿ ಈ ಪಂದ್ಯದಲ್ಲಿ ಬರ್ಬಹುದು ಅಂತ ಪ್ರಕಟಿಸೋಣ. ಓಪನ್ ಕಾಂಪಿಟಿಷನ್ ಅನ್ನೋ ಮಾತು. ಅಮ್ಮ, ಹೊರಗ್ನವ್ರು ಏನಕ್ಕೆ? ನಮ್ಮಲ್ಲಿ ನಾವು ಸರಿ ಹೋಗಲ್ವಾ? ಬೇಡ ರಮೇಶು, ನಾಲ್ವರಿದ್ರೇನೆ ಗೆಲುವಿಗೆ ಬೆಲೆ ಬರುತ್ತೆ. ಹೇಗೂ ನಿಮ್ಮ ಹೆಂಡತಿಯರು ಅದ್ಭುತವಾದ ಅಡಿಗೆಯವರು ಅಂತ ಹೇಳ್ತಾ ಇದ್ದಾರಲ್ಲ, ಹೊರಗಿನವರ ಮುಂದ್ರೆ ಗೆದ್ರೆ ಆ ಕಿಕ್ಕೆ ಬೇರೆ. ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆ. ಬರ್ಲಿ ಬಿಡಿ, ಯಾರಾದ್ರೇನು ನನ್ನ ಬಿರಿಯಾನಿ ಮುಂದೆ ಯಾರಾದ್ರೂ ಕೆಳಗಿಳಿಲೇಬೇಕು. ನನ್ನ ಪನೀರ್ ಬಟರ್ ಮಸಾಲ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ನೋಡೋಣ, ಭಾನುವಾರ ತಿಳಿದು ಹೋಗುತ್ತಲ್ಲ. ಸರಿ, ನಿಮ್ ಇಷ್ಟ. ಆದ್ರೆ ಒಂದು ಕಂಡೀಷನ್, ಜಗಳ ಮಾಡದೆ ನಿಮ್ಮಲ್ಲಿ ನೀವೇ ಆರಾಮಾಗಿ ಅಡಿಗೆ ಮಾಡ್ಕೋಬೇಕು. ಹಾಗೆ ಹೇಳಿಕೊಳ್ಳುತ್ತಲೇ ಭಾನುವಾರ ಬಂದೇ ಬರುತ್ತದೆ. ಮನೆ ಮುಂದೆ ದೊಡ್ಡ ಚಪ್ಪರ ಹಾಕುತ್ತಾರೆ. ಕಾಲೋನಿಯಲ್ಲಿರುವ ಹೆಂಗಸರೆಲ್ಲ ಬಹಳ ಜನ ಬರುತ್ತಾರೆ. ಕೆಲವು ಜನ ಪಂದ್ಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೆಸರು ಕೊಡುತ್ತಾರೆ, ಮತ್ತೆ ಕೆಲವರು ನೋಡೋದಕ್ಕೆ ಬರ್ತಾರೆ. ಎಲ್ಲ 10 ಜನ ಪೈಪೋಟಿಯವರು. ಅದರಲ್ಲಿ ಅನಾಮಿಕಾ, ಅವನಿ, ಅಂಜಲಿ ಮುಖ್ಯ. ಮಿಕ್ಕ 7 ಜನರು ಕಾಲೋನಿಯವರು. ಆಗ ಶಾರದಾ ಮೈಕ್ ತೆಗೆದುಕೊಂಡು ಎಲ್ಲರಿಗೂ ಸ್ವಾಗತ ಹೇಳುತ್ತಾಳೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮನೆಯಲ್ಲಿ ನಡೀತಾ ಇರುವ ಈ ಅಡಿಗೆ ಪಂದ್ಯಕ್ಕೆ ಬಂದ ಎಲ್ಲರಿಗೂ ಧನ್ಯವಾದಗಳು. ನಿಯಮಗಳು ಸಿಂಪಲ್ಲೇ, ಎಲ್ರೂ ಒಂದೇ ರೀತಿಯಾದ ಕರಿ ಮಾಡಬೇಕು. ಅದೇ ಆಲೂ ಕುರ್ಮಾ ಅವರವರ ರುಚಿ ಅವರದ್ದು.
ಯಾರದ್ದು ರುಚಿಯಾಗಿರುತ್ತೋ ಅವರೇ ವಿಜೇತ. ಟೈಮು 1 ಗಂಟೆ ಕೊಡುತ್ತೆ ಅಷ್ಟೇ. ಹಾಲು ಕುರ್ಮನ, ಇದು ನನಗೆ ಬೆಣ್ಣೆಲಿ ಕೂದಲು ತೆಗ್ದ ಹಾಗೆ. ಅವನಿ ಅಂಜಲಿಯರು ಚೆನ್ನಾಗಿ ಮಾಡ್ತಾರೆ, ಅವ್ರನ್ನ ಹೇಗಾದ್ರೂ ಸೋಲಿಸ್ಬೇಕು. ಅಕ್ಕ ಬಿರಿಯಾನಿಯಲ್ಲಿ ಎಕ್ಸ್ಪರ್ಟ್ ಹೊರತು ಕುರ್ಮಾದಲ್ಲಿ ಬೇಕು. ಆದ್ರೆ ಅಂಜಲಿ ಚೆನ್ನಾಗಿ ಮಾಡ್ತಾಳೆ, ಅವಳನ್ನ ಹೇಗಾದ್ರೂ ರೇಟ್ ಕೊಡ್ಬೇಕು. ಈ ದಿನ ಗೆಲುವು ನನ್ನದೇ ಆಗ್ಬೇಕು. ಅಕ್ಕಂದಿರಿಬ್ರು ಸೋತೋದ್ರೆ ನನಗೆ ನಿಜವಾದ ಸಂತೋಷ. ಹೀಗೆ ಮೂವರು ಅಂದುಕೊಳ್ಳುತ್ತಾ ಇರುವಾಗಲೇ ಪಂದ್ಯ ಶುರುವಾಗುತ್ತದೆ. ಎಲ್ಲರೂ ತರಕಾರಿ ಹಚ್ಚೋದು, ಸ್ಟವ್ ಬೆಳಗೋದು ಮಾಡುತ್ತಾರೆ. ಸುವಾಸನೆಗಳು ಮೆಲ್ಲಗೆ ಶುರುವಾಗುತ್ತದೆ. ಆಗ ಅನಾಮಿಕಾ ಅಡುಗೆ ಮಾಡುತ್ತಲೇ ಓರೆಗಣ್ಣಿನಿಂದ ಅವನಿ ಕಡೆ ನೋಡುತ್ತಾಳೆ. ಅವನಿ ಈರುಳ್ಳಿ ಹಾಕುತ್ತಾಳೆ. ಅನಾಮಿಕಾ ಮೆಲ್ಲಗೆ ತನ್ನ ಟೇಬಲ್ ಮೇಲಿರುವ ಉಪ್ಪಿನ ಡಬ್ಬವನ್ನು ತೆಗೆದುಕೊಂಡು ಅವನಿ ಪಕ್ಕಕ್ಕೆ ತಿರುಗಿದಾಗ ಆಕೆಯ ಕರಿಯಲ್ಲಿ ಮುಷ್ಟಿ ಉಪ್ಪು ಹಾಕುತ್ತಾಳೆ. ಅದು ಯಾರೂ ನೋಡಲಿಲ್ಲ ಎಂದು ಸಂಭ್ರಮ ಪಡುತ್ತಾಳೆ. ಈಗ ತಿನ್ನು ನಿನ್ನ ಆಲೂ ಕುರ್ಮಾ, ಉಪ್ಪು ಕಷಾಯದ ಹಾಗಿರುತ್ತೆ. ಅದೇ ಸಮಯದಲ್ಲಿ ಅವನಿ ಕೂಡ ಅದೇ ಕೆಲಸ ಮಾಡುತ್ತಾಳೆ. ಅಂಜಲಿ ನೀರು ತರಲಿಕ್ಕೆ ಪಕ್ಕಕ್ಕೆ ಹೋಗುತ್ತಾಳೆ. ತಕ್ಷಣ ಅವನಿ ತನ್ನ ಹತ್ತಿರವಿರುವ ಖಾರದ ಪುಡಿ ತೆಗೆದುಕೊಂಡು ಅಂಜಲಿ ಪಾತ್ರೆಯಲ್ಲಿ ಎಲ್ಲ ಸುರಿತಾಳೆ. ಅಮ್ಮ, ಅಂಜಲಿ ಕರಿ ತಿಂದ್ರೆ ಬಾಯಿ ಉರ್ದು ಹೋಗ್ಬೇಕು. ಇನ್ನು ಜಡ್ಜಿಗಳು ಅದನ್ನ ಮುಟ್ಟೋದು ಕೂಡ ಇಲ್ಲ. ಇದು ಹೀಗಿರುವಾಗ ಅಂಜಲಿ ಕೂಡ ಕಡಿಮೆಯನ್ನು ಮಾಡಿಲ್ಲ. ಅನಾಮಿಕಾ ಫೋನಲ್ಲಿ ಮಾತಾಡ್ತಾ ಇದ್ರೆ ಅಂಜಲಿ ಮೆಲ್ಲಗೆ ವಿನೆಗರ್ ಸೀಸ ತೆಗೆದುಕೊಂಡು ಅನಾಮಿಕಳ ಸಾರಿನಲ್ಲಿ ಅರ್ಧ ಸುರಿಯುತ್ತಾಳೆ. ಹುಳಿ ಹೆಚ್ಚಾಗಿ ಹೋಗಿ ಅಕ್ಕನ ಕರಿ ಹಾಳಾಗಿ ಹೋಗುತ್ತೆ. ಇನ್ನು ನನ್ನದೇ ಫಸ್ಟ್ ಪ್ರೈಸು ಎಂದು ಅಂದುಕೊಳ್ಳುತ್ತಾ ಇರುವಾಗ ಹಾಗೆ 1 ಗಂಟೆ ಸಮಯ ಕಳೆಯುತ್ತದೆ. ಶಾರದಾ ಗಂಟೆ ಹೊಡೆದು ಪಂದ್ಯ ಮುಗಿಯಿತು ಅಂತ ಹೇಳುತ್ತಾಳೆ. ಸಮಯ ಆಗಿ ಹೋಯ್ತು, ಎಲ್ರು ನಿಮ್ಮ ಅಡಿಗೆಯನ್ನು ನಿಲ್ಲಿಸಬಹುದು. ಈಗ ಜಡ್ಜಿಗಳು ಒಬ್ಬೊಬ್ಬರೇ ಬಂದು ನಿಮ್ಮ ಹತ್ರ ರುಚಿ ನೋಡ್ತಾರೆ. ಆ ಸಮಯದಲ್ಲಿ ಮೂವರು ಸೊಸೆಯರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಕಳ್ಳನಗು ನಗುತ್ತಾರೆ. ಅವರವರೇ ತಾವು ಮಾಡಿದ ಕೆಲಸಕ್ಕೆ ಎದುರಿನವರ ಸೋಲಿಗೆ ಸಿದ್ಧವಾಗಿರುತ್ತಾರೆ. ಮೂವರು ಜಡ್ಜಿಗಳು ಕಾಲೋನಿ ಪ್ರೆಸಿಡೆಂಟ್ ಸುಲೋಚನಾ ಅವರು ಮತ್ತಿಬ್ಬರು ದೊಡ್ಡ ಮನುಷ್ಯರು ಮೊದಲು ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಏನಮ್ಮ ಅನಾಮಿಕಾ, ವಾಸನೆ ಚೆನ್ನಾಗಿದೆ, ಬಡಿಸು ನೋಡೋಣ ಎಂದು ಅನ್ನುತ್ತಾಳೆ. ಅನಾಮಿಕಾ ಗರ್ವದಿಂದ ಪಾತ್ರೆಯ ಮುಚ್ಚಳ ತೆಗೆದು ಬಡಿಸುತ್ತಾಳೆ. ಸುಲೋಚನಾ ಒಂದು ತುತ್ತನ್ನು ಬಾಯಲ್ಲಿ ಇಡುತ್ತಲೇ ಮುಖ ಹಿಂಡಿ ಬಿಡುತ್ತೆ. ಅಮ್ಮೋ, ಏನಮ್ಮ ಇದು, ಹುಳಿ ಸತ್ತು ಹೋಗ್ತಾ ಇದೆ. ಹುಣಸೆ ಹಣ್ಣಿನ ಹುಳಿ ಆಗಿದೆ ಹೊರತು ಆಲೂ ಕುರ್ಮಾ ತರ ಇಲ್ಲ, ತಿನ್ನಲಾರ್ದೆ ಹೋಗ್ತಾ ಇದ್ದೀವಿ. ಅದನ್ನು ಕೇಳುತ್ತಲೇ ಅನಾಮಿಕಾ ಶಾಕ್ ಆಗುತ್ತಾಳೆ. ಹುಳಿನ? ನಿಜಕ್ಕೂ ನಾನು ಹುಣಸೆ ಹಣ್ಣು ಟೊಮೊಟೊ ಕಡಿಮೆ ಹಾಕಿದ್ದೀನಿ ಎಂದು ರುಚಿ ನೋಡುತ್ತಾಳೆ. ವಿನೆಗರ್ ರುಚಿ ತಗುಲುತ್ತಲೇ ಆಕೆಯ ಮುಖ ಬದಲಾಗಿ ಹೋಗುತ್ತೆ. ಅಂಜಲಿ ಕಡೆ ಕೋಪದಿಂದ ನೋಡುತ್ತಾಳೆ. ಅಂಜಲಿ ನಗು ನಿಲ್ಲಿಸಿಕೊಂಡು ಪಕ್ಕಕ್ಕೆ ತಿರುಗುತ್ತಾಳೆ. ಆ ನಂತರ ಜಡ್ಜ್ಗಳು ಅವನಿ ಹತ್ರ ಹೋಗ್ತಾರೆ. ಅವನಿಯವರು ಚೆನ್ನಾಗಿ ಮಾಡ್ತಾರೆ ಅಂತ ಹೆಸರು, ನೋಡೋಣ ಎಂದು ಅನ್ನುತ್ತಲೇ ಅವನಿ ನಿಧಾನದಿಂದ ಅವರಿಗೆ ಬಡಿಸುತ್ತಾಳೆ. ಜಡ್ಜ್ ಬಾಯಲ್ಲಿ ಇಟ್ಟುಕೊಳ್ಳುತ್ತಲೇ ನೀರು ಕುಡಿಲಿಕ್ಕೆ ಶುರು ಮಾಡುತ್ತಾರೆ. ತಕ್ಷಣ, ಅಬ್ಬೋ, ಉಪ್ಪು ಸಮುದ್ರದ ನೀರು ಕುಡ್ದ ಹಾಗಿದೆ. ಇಷ್ಟು ಉಪ್ಪು ಯಾರಾದ್ರೂ ಹಾಕ್ತಾರ ತಾಯಿ? ಬಿಪಿ ಬಂದು ಸಾಯೋ ಹಾಗಿದ್ವಿ. ಅದನ್ನು ಕೇಳುತ್ತಲೇ ಅವನಿ ದಿಗ್ಭ್ರಾಂತಳಾಗುತ್ತಾಳೆ. ಉಪ್ಪ ನಾನು ಸರಿ ಹೋಗುವಷ್ಟು ಹಾಕದ್ನೆ ಎಂದು ರುಚಿ ನೋಡಿ ಉಗಿಯುತ್ತಾಳೆ. ಯಾರೋ ಬೇಕು ಅಂತ ಮಾಡಿದ್ದಾರೆ ಎಂದು ಅನಾಮಿಕಳ ಕಡೆ ಅನುಮಾನದಿಂದ ನೋಡುತ್ತಾಳೆ. ಅನಾಮಿಕಾ ಕಳ್ಳದನ್ನ ನೋಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಇನ್ನು ಕೊನೆಯಾಗಿ ಜಡ್ಜಿಗಳು ಅಂಜಲಿ ಹತ್ರಕ್ಕೆ ಬರ್ತಾರೆ. ಕನಿಷ್ಠ ಇಲ್ಲಾದ್ರೂ ಚೆನ್ನಾಗಿರುತ್ತೋ ಏನೋ ನೋಡ್ಬೇಕು. ಆಗ ಅಂಜಲಿ ಬಹಳ ಕಾನ್ಫಿಡೆಂಟ್ ಆಗಿ ಬಡಿಸುತ್ತಾಳೆ. ಜಡ್ಜ್ ಆತರದಿಂದ ಬಾಯಲ್ಲಿಟ್ಟುಕೊಂಡು ಗಟ್ಟಿಯಾಗಿ ಅರ್ಚುತ್ತಾಳೆ. ಅಮ್ಮೋ, ಉರಿ ಉರಿ, ನೀರ್ ಕೊಡಪ್ಪ ದೇವ್ರೆ, ಇದು ಕರಿ ಅಲ್ಲ, ಖಾರದ ಮುರಿ. ಅದನ್ನು ಕೇಳಿದ ನಂತರ ಅಂಜಲಿ ಮೂಗಿನ ಮೇಲೆ ಬೆರಳಿಡುತ್ತಾಳೆ. ಖಾರ ಇಲ್ಲಿಂದ ಬಂತು ಎಂದು ಆ ರುಚಿ ನೋಡಿ ಕಣ್ಣಲ್ಲಿ ನೀರು ಬರುತ್ತದೆ. ಅವನಿ ಕಡೆ ನೋಡಿದರೆ ಅವನಿ ವ್ಯಂಗ್ಯದಿಂದ ನಗುತ್ತಾಳೆ. ಇನ್ನು ಆ ನಂತರ ಮಿಕ್ಕ ಪೈಪೋಟಿಗಳ ಹತ್ರ ಇವರ ಮೂವರು ಅಡುಗೆ ನೋಡಿ ನಗುತ್ತಾರೆ. ರಮೇಶ್, ಸುರೇಶ್, ಅರುಣ್ ತಮ್ಮ ಹೆಂಡತಿಯರ ಪರಿಸ್ಥಿತಿ ನೋಡಿ ತಲೆ ಹಿಡ್ಕೋತಾರೆ. ಶಾರದಾ ಕೂಡ ಇದೆಲ್ಲ ಗಮನಿಸ್ತಾನೆ ಇರ್ತಾಳೆ. ಆಕೆಗೆ ಅರ್ಥವಾಗುತ್ತದೆ, ಸೊಸೆಯರು ಒಬ್ಬರನ್ನೊಬ್ಬರು ಸೋಲಿಸಲಿಕ್ಕಾಗಿ ಈ ಕೆಲಸಗಳೆಲ್ಲ ಮಾಡಿದ್ದಾರೆ ಅಂತ. ಕಡೆಯಾಗಿ ಜಡ್ಜಿಗಳೆಲ್ಲರ ಅಡುಗೆಯನ್ನು ರುಚಿ ನೋಡಿ ಫಲಿತಾಂಶ ಪ್ರಕಟಿಸಲಿಕ್ಕೆ ವೇದಿಕೆ ಮೇಲೆ ಬರುತ್ತಾರೆ. ಈ ದಿನ ಪಂದ್ಯದಲ್ಲಿ ಬಹಳ ಜನ ಪಾಲ್ಗೊಂಡಿದ್ದೀರಾ, ಆದರೆ ಮುಖ್ಯವಾಗಿ ಈ ಮನೆಯ ಸೊಸೆಯರು ಮಾತ್ರ ನಮ್ಮನ್ನು ಬಹಳ ನಿರಾಸೆ ಪಡಿಸಿದ್ದಾರೆ. ಒಬ್ಬರಲ್ಲಿ ಉಪ್ಪು ಹೆಚ್ಚು, ಮತ್ತೊಬ್ಬರಲ್ಲಿ ಖಾರ ಹೆಚ್ಚು, ಇನ್ನೊಬ್ಬರದ್ರಲ್ಲಿ ಹುಳಿ ಹೆಚ್ಚು. ಯಾವುದು ತಿನ್ನೋದಕ್ಕೆ ಕೆಲಸಕ್ಕೆ ಬಾರದ ಹಾಗೆ ಮಾಡಿದ್ದಾರೆ. ಆದರೆ ಆಕೆ ಮಾತ್ರ ಬಹಳ ಅದ್ಭುತವಾಗಿ ಸಿಂಪಲ್ ಆಗಿ ಮಾಡಿದ್ದಾರೆ. ಮಸಾಲೆ ಹೆಚ್ಚಾಗಿಲ್ಲದ ರುಚಿಯಾಗಿ ಮಾಡಿದ್ದಾರೆ. ಹಾಗೆ ಎನ್ನುತ್ತಲೇ ಎಲ್ಲರೂ ಉತ್ಕಂಠತೆಯಿಂದ ನೋಡುತ್ತಾರೆ. ವಿಜಯಶಾಲಿ ನಮ್ಮ ಪಕ್ಕದ ಮನೆಯ ಗೌರಮ್ಮನವರು. ಅದಕ್ಕೆ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಗೌರಮ್ಮ ಒಂದು ಸಾಧಾರಣ ಗೃಹಿಣಿ. ಆಕೆ ನಾಚಿಕೆ ಪಡುತ್ತಾ ಮುಂದೆ ಬಂದು ಬಹುಮಾನ ತೆಗೆದುಕೊಳ್ಳುತ್ತಾಳೆ. ಮೂವರು ಸೊಸೆಯರು ಅವಮಾನದಿಂದ ತಲೆ ತೆಗೆಸುತ್ತಾರೆ. ಇನ್ನು ಪಂದ್ಯವಾದ ಮೇಲೆ ಎಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮನೆಯೊಳಗೆ ಶಾರದಾ ಪ್ರಸಾದ್ ಮಕ್ಕಳು ಸೊಸೆಯರು ಮಾತ್ರವೇ ಇರ್ತಾರೆ. ವಾತಾವರಣ ಗಂಭೀರವಾಗಿರುತ್ತದೆ.
ನೋಡಿದ್ರಾ ಏನ್ ಸಾಧಿಸಿದ್ರಿ? ಊರ್ನವ್ರ ಮುಂದೆ ಮರ್ಯಾದೆ ತೆಗೆದ್ರಿ. ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲದೆ ಅಲ್ಲ ನೀವು ಸೋತ್ ಹೋಗಿದ್ದು, ನಿಮ್ಮಲ್ಲಿರುವ ಅಸೂಯೆ ದ್ವೇಷದಿಂದ ಸೋತ್ ಹೋಗಿದ್ದೀರಾ. ಅತ್ತೆ, ಅದು ನಾನ್ ಹೇಳೋದನ್ನ ಕೇಳೋ ಅನಾಮಿಕಾ. ನೀನು ಅವನಿ ಕರಿಯಲ್ಲಿ ಉಪ್ಪು ಹಾಕೋದನ್ನ ನಾನು ನೋಡ್ದೆ ಇಲ್ಲ. ಅವನಿ, ನೀನು ಅಂಜಲಿ ಕರಿಯಲ್ಲಿ ಖಾರ ಹಾಕಿದ್ದು ಕೂಡ ನನಗೆ ಗೊತ್ತು. ಅಂಜಲಿ, ನೀನೇನೋ ಅನಾಮಿಕಳ ಕರಿಯಲ್ಲಿ ಏಕವಾಗಿ ವಿನೆಗರ್ ಸೋರಿಸ್ದೆ. ಛೀ, ವಾರಗಿತ್ಯರು ಅಂದ್ರೆ ಅಕ್ಕ ತಂಗಿಯರ ಹಾಗೆ ಇರ್ಬೇಕು ಹೊರತು ನೀವೇನೋ ಶತ್ರುಗಳಿಗಿಂತ ಘೋರವಾಗಿ ತಯಾರಾಗಿದ್ದೀರಾ. ನೀವು 3 ಸೇರಿ ಅಡಿಗೆ ಮಾಡಿದರೆ ಅದು ಅಮೃತದ ಹಾಗಿರುತ್ತದೆ. ಆದರೆ ಬೇರೆಯಾಗಿ ಒಬ್ಬರನ್ನೊಬ್ರು ನಾಶ ಮಾಡ್ಕೋಬೇಕು ಅಂತ ಅನ್ಕೊಂಡ್ರಿ. ಕಡೆಗೇನಾಯ್ತು, ಹೊರಗಿನವರು ಬಂದು ಪ್ರೈಸ್ ತಗೊಂಡ್ ಹೋದ್ರು, ನೀವು ಮಾತ್ರ ನಗೆಗೀಡಾಗಿದ್ದೀರಾ. ಅನಾಮಿಕಾ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಗೆಲುವಿಗಾಗಿ ನೀವ್ ಇಷ್ಟೆಲ್ಲ ಕೆಳಗೆ ಜಾರಿದ್ದೀರಾ. ಅವನಿ, ನಿನ್ನಿಂದ ನನಗೆ ತಲೆ ಎತ್ತಲಾರ್ದ ಹಾಗಾಯ್ತು. ಅಂಜಲಿ, ನಿನ್ ಮೇಲೆ ನನಗೆ ಬಹಳ ನಂಬಿಕೆ ಇತ್ತು, ಆದ್ರೆ ನೀನು ಕೂಡ ಪ್ರತಿಕಾರದಿಂದಲೇ ಜಯಿಸಿದ್ಯಾ. ಹಾಗೆ 3 ಸೊಸೆಯರ ಕಣ್ಣಲ್ಲಿ ಪಶ್ಚಾತ್ತಾಪ ಕಾಣಿಸುತ್ತದೆ. ತಮ್ಮ ತಪ್ಪು ಅವರಿಗೆ ಅರ್ಥವಾಗುತ್ತದೆ. ಒಬ್ಬರನ್ನು ಸೋಲಿಸಬೇಕು ಎನ್ನುವ ತಾಪತ್ರಯಗಳು ತಮ್ಮಲ್ಲಿ ತಾವೇ ಸೋಲಿಸಿಕೊಳ್ಳುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಅನಾಮಿಕಾ ಮೊದಲು ಮುಂದಕ್ಕೆ ಬರುತ್ತಾಳೆ. ಅಂಜಲಿ ಕೈಯನ್ನ ಹಿಡ್ಕೋತಾಳೆ. ನನ್ನನ್ನು ಕ್ಷಮಿಸ್ಬಿಡಿ, ನಾನೇ ಮೊದಲ ತಪ್ಪು ಮಾಡಿದೆ. ನನ್ನ ಅಹಂಕಾರದಿಂದ ನಮ್ಮ ಮರ್ಯಾದೆ ಎಲ್ಲ ಹೊರಟೋಯ್ತು. ಹೌದು ಅವನಿ. ಅಂಜಲಿ, ಸಾರಿ. ಇಲ್ಲ ಅಕ್ಕ, ನನ್ನ ತಪ್ಪು ಕೂಡ ಇದೆ. ನಾನು ಕೂಡ ನಿನ್ನ ಕೂರ್ಮನ ಹಾಳು ಮಾಡ್ಬೇಕು ಅಂತ ನೋಡ್ದೆ, ಹಾಗೆ ಮಾಡಬಾರ್ದಾಗಿತ್ತು. ಸಾರಿ ಅಂಜಲಿ. ನಾವು 3 ಅನಗತ್ಯವಾಗಿ ಜಗಳವಾಡಿದ್ವಿ. ನಮ್ಮಲ್ಲೇ ನಮಗೆ ಪೈಪೋಟಿ ಏನಕ್ಕೆ? ನಾವು ಜೊತೆಯಾಗಿದ್ದರೆ ಯಾರನ್ನಾದ್ರೂ ಸೋಲ್ಸಬಹುದಲ್ವಾ? ಈಗಲಾದ್ರೂ ನಿಮ್ಗೆ ಜ್ಞಾನೋದಯವಾಯ್ತಾ? ಸಂತೋಷ. ಮನೆ ಅಂದ್ರೆ 4 ಗೋಡೆಗಳಲ್ಲ, 4 ಮನಸ್ಸು ಸೇರಿರುವುದು. ಅಡಿಗೆ ಮನೆಯಲ್ಲಿ ಪ್ರೇಮವಿದ್ದರೆ ಅಡಿಗೆಯಲ್ಲಿ ರುಚಿ ಇರುತ್ತೆ. ಕುಟಿಲ ಕುತಂತ್ರಗಳಿದ್ರೆ ವಿಷವಾಗುತ್ತೆ. ಇನ್ನು ಮೇಲಿಂದ ನಾವು 3 ಜಗಳವಾಡಲತ್ತೆ. ಈ ದಿನ ರಾತ್ರಿ ಊಟ ನಾವು 3 ಜೊತೆಗೆ ಮಾಡ್ತೀವಿ. ಈ ಸಲ ಉಪ್ಪು ಖಾರವಲ್ಲ, ಪ್ರೇಮದ ರುಚಿ ತೋರಿಸ್ತೀವಿ. ಆ ದಿನ ರಾತ್ರಿ ಅಡಿಗೆ ಮನೆಯಲ್ಲಿ ದೃಶ್ಯ ಬದಲಾಗಿ ಹೋಗುತ್ತದೆ. ಅನಾಮಿಕಾ ತರಕಾರಿ ಹಚ್ತಾ ಇದ್ರೆ ಅವನಿ ಒಗ್ಗರಣೆ ಹಾಕ್ತಾ ಇರ್ತಾಳೆ. ಅಂಜಲಿ ಹಿಟ್ಟು ಕಲಿಸ್ತಾ ಇರ್ತಾಳೆ. ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಂಡು ನಗುತ್ತಾ ಅಡಿಗೆ ಪೂರ್ತಿ ಮಾಡುತ್ತಾರೆ. ಅವನಿ, ಆ ಕರೀಲಿ ಉಪ್ಪು ನೋಡು, ಸರಿ ಹೋಯ್ತೋ ಇಲ್ವೋ? ಸರಿಯಾಗಿದೆ ಅಕ್ಕ. ಅಂಜಲಿ, ಪಾಯಸದಲ್ಲಿ ಗೋಡಂಬಿ ಕರ್ದ್ ಹಾಕ್ಲಾ? ಅದೇನೋ ನೀನೇ ಹಾಕಕ್ಕ, ಚೆನ್ನಾಗಿರುತ್ತೆ. ಆ ದಿನ ರಾತ್ರಿ ಅವರು ಮಾಡಿದ ಊಟ ನಿಜವಾಗಿ ಅದ್ಭುತವಾಗಿ ಆಗಿರುತ್ತದೆ. ರಮೇಶ್, ಸುರೇಶ್, ಅರುಣ್, ಪ್ರಸಾದ್, ಶಾರದಾ ಎಲ್ಲರೂ ಸೇರಿ ಕೂತ್ಕೊಂಡು ತಿನ್ನುತ್ತಾರೆ. ಹಬ್ಬ, ಈ ದಿನ ಅಡುಗೆಯಲ್ಲಿ ಏನು ತಿಳಿಯದ ಮ್ಯಾಜಿಕ್ ಇದೆ. ಹೌದು, ಬಹಳ ದಿನದ ನಂತರ ಗಮ್ ಅಂತ ತಿಂತಾ ಇದ್ದೀವಿ. ಇದಲ್ವಾ ನಮಗೆ ಬೇಕಾಗಿದ್ದು. ಇದು ಐಕ್ಯತೆ ಎಂದು ಮಸಾಲೆಯಿಂದ ಬಂದದ್ದು ನಿಜಾನೇ, ಆದ್ರೆ ಇದು ಯಾವತ್ತಿಗೂ ಹೀಗೆ ಇರ್ಬೇಕು. ಆ ದಿನದಿಂದ ಆ ಮನೆಯಲ್ಲಿ ಜಗಳಗಳು ಮಾಯವಾಗುತ್ತದೆ. 3 ಸೊಸೆಯರು ಅಕ್ಕ ತಂಗಿಯರ ಹಾಗೆ ಜೊತೆಯಾಗುತ್ತಾರೆ. ಪಕ್ಕದ ಮನೆ ಗೌರಮ್ಮ ಗೆದ್ದ ಪ್ರೈಸ್ಗಿಂತ ತಮ್ಮ ಮಧ್ಯೆ ಸಿಕ್ಕ ಅನುಬಂಧ ದೊಡ್ಡದು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ರಂಗಾಪುರದಲ್ಲಿ ಈಗ ಆ ಮನೆ ಒಂದು ಆದರ್ಶವಾದ ಕುಟುಂಬಕ್ಕೆ ವಿಳಾಸವಾಗಿ ಬದಲಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಸುಂದರಗಿರಿ ಗ್ರಾಮ ಹಚ್ಚನೆಯ ಹೊಲಗಳು, ಹಸಿರು ಬೆಟ್ಟಗಳಿಗೆ ಹೆಸರು. ಆದರೆ ಆ ಗ್ರಾಮಕ್ಕೆ ಈಗ ಒಂದು ದೊಡ್ಡ ಗಂಡಾಂತರ ಬಂದಿದೆ. ಒಂದು ಭಾರಿ ಡ್ಯಾಮ್ ಪ್ರಾಜೆಕ್ಟ್ ನಿಂದ ಆ ಗ್ರಾಮ ಪೂರ್ತಿಯಾಗಿ ನೀರಲ್ಲಿ ಮುಳುಗಿ ಹೋಗುತ್ತದೆ. ಆ ಊರಿನ ಜನರೆಲ್ಲ ತಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಪಟ್ಟಣದ ಕಡೆ ಪ್ರಯಾಣ ಬೆಳೆಸಿರುತ್ತಾರೆ. ಆದರೆ ಪ್ರಸಾದ್ ಮನಸ್ಸಿಗೆ ಮಾತ್ರ ತನ್ನ ಸ್ವಂತ ಊರನ್ನು ಬಿಟ್ಟು ಹೋಗಬೇಕು ಎಂದು ಪ್ರಾಣ ಹೋದ ಹಾಗೆ ಅನಿಸ್ತಾ ಇರುತ್ತದೆ. ಆ ಊರಿನ ಮಣ್ಣಿನ ವಾಸನೆ, ಪ್ರಶಾಂತವಾದ ವಾತಾವರಣ ಅವನ ಉಸಿರಿನಲ್ಲಿ ಭಾಗವಾಗಿರುತ್ತದೆ. ನೋಡಿದ್ಯಾ ಶಾರದಾ, ನಮ್ಮ ತಾತ ಮುತ್ತಾತರು ಬೆಳೆದ ಈ ಮಣ್ಣು, ನಾವು ಪ್ರಾಣವಾಗಿ ಬೆಳೆಸಿದ ಈ ತೋಟ, ಇದೆಲ್ಲ ನಾಳೆ ನೀರಿನ ಪಾಲಾಗುತ್ತೆ. ನಮ್ಮ ಊರನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಎದೆ ಒಡೆದು ಹೋಗ್ತಾ ಇದೆ. ಇಲ್ಲಿರುವ ಪ್ರತಿ ಮರಕ್ಕೆ ಗಿಡಕ್ಕೆ ನನ್ನ ಕಷ್ಟ ಗೊತ್ತು. ಈಗ ಈ ವಯಸ್ಸಲ್ಲಿ ನಾನು ಆ ಪಟ್ಟಣದ ಕಾಂಕ್ರೀಟ್ ಭವನದಲ್ಲಿ ಹೇಗಿರ್ಬೇಕು? ನೀವು ದುಃಖ ಪಡಬೇಡಿ, ವಿಧಿಯನ್ನು ನಾವು ಬದಲಾಯಿಸಕ್ಕಾಗಲ್ಲ. ಆ ಸುಬ್ಬಯ್ಯ, ರಾಮಯ್ಯ ಎಲ್ರೂ ಹೊರಟೋಗ್ತಾ ಇದ್ದಾರೆ. ನಾವು ಒಬ್ರೇ ಇಲ್ಲಿದ್ದು ಏನ್ ಮಾಡ್ತೀವಿ? ನಮ್ಮ ಮಕ್ಕಳು ಪಟ್ಟಣದಲ್ಲಿ ಮನೆ ನೋಡ್ತಾ ಇದ್ದಾರೆ. ನಾಳೆ ನಾವು ಕೂಡ ಅಲ್ಲಿಗೆ ಹೋಗ್ಬೇಕು. ಹೌದಪ್ಪ, ಸುರೇಶ್ ಅರುಣಿಬರು ಪಟ್ಟಣದಲ್ಲಿ ಒಳ್ಳೆ ಫ್ಲಾಟ್ ನೋಡಿದ್ದಾರೆ. ನಮಗೆ ಬರುವ ಪರಿಹಾರ ದುಡ್ಡಿನಿಂದ ನಾವಲ್ಲಿ ಹಾಯಾಗಿರ್ಬೋದು. ಇಲ್ಲಿದ್ದರೆ ನಾಳೆ ಬರುವ ಪ್ರವಾಹದಲ್ಲಿ ಮುಳುಗ್ ಹೋಗ್ತೀವಿ. ಇಲ್ಲೇ ಇದ್ದು ಪ್ರಾಣ ಕಳ್ಕೊಳ್ಳೋದಕ್ಕಿಂತ ನಮ್ಮ ಊರಿನ ಜ್ಞಾಪಕಗಳನ್ನು ಎದೆಯಲ್ಲಿಟ್ಕೊಂಡು ಹೊರಟು ಹೋಗೋದೇ ಒಳ್ಳೇದಪ್ಪ. ಆಗಲೇ ಅಲ್ಲಿಗೆ ಅನಾಮಿಕಾ ಬರುತ್ತಾಳೆ. ಆಕೆಯ ಕಣ್ಣಿನಲ್ಲಿ ಒಂದು ದೃಢ ನಿಶ್ಚಯ ಕಾಣಿಸುತ್ತದೆ. ಆಕೆ ತನ್ನ ಮಾವನ ಪರಿಸ್ಥಿತಿಯನ್ನು ನೋಡಿ ಸ್ರವಿಸಿ ಹೋಗುತ್ತಾಳೆ. ಮಾವಯ್ಯನವರೇ, ನೀವು ಒಂದು ಕ್ಷಣ ನನ್ನ ಮಾತನ್ನು ಕೇಳಿ. ನೀವು ಈ ಊರನ್ನು ಬಿಟ್ಟು ಹೋಗಲಾರದೆ ದುಃಖ ಪಡ್ತಾ ಇದ್ದೀರಲ್ಲ, ಮತ್ತೆ ನಾವು ಈ ಊರನ್ನು ಬಿಡದೆ ಇದೇ ಊರಲ್ಲಿದ್ರೆ ಏನಾಗುತ್ತೆ?
ಏನ್ ಅನಾಮಿಕಾ ಅಕ್ಕ, ಊರು ಮುಳುಗಿ ಹೋಗ್ತಾ ಇದ್ರೆ ಇಲ್ಲೇ ಇರೋದಾ? ನಾವೇನಾದ್ರೂ ಮೀನುಗಳ ಇಲ್ಲ ಆಮೇನ ನೀರಲ್ಲಿರೋದಕ್ಕೆ? ಆ ನೀರಲ್ಲಿ ಎಲ್ಲ ಮುಳುಗಿ ಹೋಗುತ್ತೆ, ಆಗ ನಾವು ಮಾತ್ರವೂ ಇಲ್ಲಿ ಹೇಗಿರ್ತೀವಿ? ಅವನಿ, ನೀರಲ್ಲಿರೋದಕ್ಕೆ ನಾವು ಮೀನೋ ಆಮೆನೋ ಆಗಬೇಕಾದ ಅವಸರವಿಲ್ಲ. ಆದರೆ ನಮಗೆ ದೋಣಿ ನಡೆಸೋದು ಗೊತ್ತಿದ್ರೆ ಸಾಕು. ನನ್ನ ಆಲೋಚನೆ ಏನು ಅಂದ್ರೆ, ನಮ್ಮ ಊರಿನ ಪ್ರಾಜೆಕ್ಟ್ ಕಟ್ಟುವ ಜಾಗಕ್ಕೆ ಬಹಳ ದೂರದಲ್ಲಿದೆ. ಮಳೆಗಾಲದಲ್ಲಿ ಮಾತ್ರವೇ ಊರು ಪೂರ್ತಿಯಾಗಿ ಮುಳುಗಿ ಹೋಗುತ್ತೆ, ಆದರೆ ಬೇಸಿಗೆಯಲ್ಲಿ ಮತ್ತೆ ನಮ್ಮ ಮನೆ ಕಾಣಿಸುತ್ತೆ ಅಲ್ವಾ? ನಾವು ದೊಡ್ಡ ದೊಡ್ಡ ದೋಣಿಯಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಯಾಕೆ ಇರಬಾರ್ದು? ದೋಣಿ ಮೇಲೆ ಮನೆನಾ? ಅದಕ್ಕೆ ಇದು ಸಿನಿಮಾದಲ್ಲಿ ನೋಡಿದ ಹಾಗೆ ಚೆನ್ನಾಗಿರುತ್ತೆ ಹೊರತು ನಿಜವಾಗಿ ಸಾಧ್ಯನಾ? ಆ ಗಾಳಿಗೆ ಆ ಪ್ರವಾಹಕ್ಕೆ ನಾವು ಕೊಚ್ಕೊಂಡು ಹೋಗಲ್ವಾ? ನಮ್ಮ ಸಾಮಾನು ನಮ್ ಜೀವನವೆಲ್ಲ ಆ ದೋಣಿಯಲ್ಲೇನಾ? ಅದೆಲ್ಲ ಹೇಗೆ ಸಾಧ್ಯ? ಸಾಧ್ಯನೇ ಅರುಣ್. ಕಾಶ್ಮೀರದಲ್ಲಿ ದಾಲ್ ಲೇಕ್ ಅಲ್ಲಿ ಇಂತಹ ಹೌಸ್ ಬೋಟ್ಸ್ ಎಷ್ಟೋ ಇದೆ. ನಮ್ಮ ಮಾವಯ್ಯನಿಗೆ ನಮ್ಮ ಊರಿನ ಮೇಲೆ ಇಷ್ಟ ಎಂದು ನಾವು ಗೌರವಿಸಬೇಕು. ನಾವು ದೋಣಿಯನ್ನು ಗಟ್ಟಿಯಾಗಿ ದಡದಲ್ಲಿರುವ ಬಲವಾದ ಆಲದ ಮರಕ್ಕೆ ಕಟ್ಟಿಟ್ಟಿದರೆ ಎಲ್ಲಿಗೂ ಹೋಗೋದಿಲ್ಲ. ಇಲ್ಲೇ ಇದ್ದರೆ ನಾವು ಈ ಪ್ರದೇಶವನ್ನು ಒಂದು ಟೂರಿಸಂ ಹಬ್ ಆಗಿ ಕೂಡ ಬದಲಾಯಿಸಬಹುದು. ಅಮ್ಮ ಅನಾಮಿಕಾ, ನೀನು ನನ್ನ ಮನಸ್ಸನ್ನು ಓದಿದೆ ಅಮ್ಮ. ಪಟ್ಟಣದ ಬಂಗಲೆಗಿಂತ ಈ ದೋಣಿ ಮನೆ ಆಲೋಚನೆ ನನಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ತಾಯಿ. ರಮೇಶು, ಅನಾಮಿಕಾ ಹೇಳದ್ದು ಮಾಡೋಣ ಕಣೋ. ಈ ಊರಿಗೆ ನಾನು ದೂರವಾಗಲಾರೆ. ಅನಾಮಿಕಳ ಆಲೋಚನೆಯನ್ನು ರಮೇಶ್ ಅಮಲು ಮಾಡುತ್ತಾನೆ. ರಮೇಶ್ 4 ದೊಡ್ಡ ದೋಣಿಯನ್ನು ಸಿದ್ಧ ಮಾಡುತ್ತಾನೆ. ಅನಾಮಿಕಾ ಮಾತ್ರ ಒಂದು ವಿಚಿತ್ರ ಕೆಲಸಕ್ಕೆ ಶ್ರೀಕಾರ ಹಾಕುತ್ತಾಳೆ. ಒಂದು ದೋಣಿಯ ತುಂಬಾ ಮಣ್ಣನ್ನು ತುಂಬಿಸು ಎಂದು ರಮೇಶ್ನನ್ನು ಕೋರುತ್ತಾಳೆ. ಅದನ್ನು ನೋಡಿ ಅವನಿ ಅಂಜಲಿ ಮೂಗಿನ ಮೇಲೆ ಬೆರಳಿಡ್ತಾರೆ. ಅನಾಮಿಕಾ ಮತ್ತೆರಡು ದೋಣಿಯನ್ನು ವ್ಯವಸಾಯಕ್ಕಾಗಿ ಸಿದ್ಧ ಮಾಡಿಸುತ್ತಾಳೆ. ದೋಣಿಯಲ್ಲಿ ಮಣ್ಣು ಏನಕ್ಕೆ ಅಂತ ಎಲ್ಲರೂ ವಿಚಿತ್ರವಾಗಿ ನೋಡುತ್ತಾರೆ. ಆಕೆ ದೋಣಿಯಲ್ಲಿ ಮಣ್ಣನ್ನು ಏಕೆ ತುಂಬಿಸುತ್ತಾ ಇದ್ದಾಳೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಅನಾಮಿಕಾ, ನಮಗಿರೋದಕ್ಕೆ ದೋಣಿ ಇದೆ, ಆದ್ರೆ ಈ 2 ದೋಣಿಯಲ್ಲಿ ಇಷ್ಟು ಮಣ್ಣು ಏನಕ್ಕೆ ಹಾಕ್ಸಿದ್ಯಾ? ಅದು ಬಹಳ ಭಾರವಾಗಿದೆ, ಲೋಡ್ ಹೆಚ್ಚಾಗಿ ಮುಳುಗಿ ಹೋಗಲ್ವಾ ಅಂತ ಭಯವಾಗುತ್ತೆ. ಇದು ಹಾಗೆ ಮುಳುಗಿ ಹೋಗಲ್ಲರಿ, ನಾನು ಇದರ ಮೇಲೆ ಬಹಳ ಪರಿಶೋಧನೆ ಮಾಡಿದ್ದೀನಿ. ದೋಣಿಯ ಕೆಳಗೆ ಒಂದು ವಾಟರ್ ಪ್ರೂಫ್ ಶೀಟ್ ಹಾಕಿ ಅದರ ಮೇಲೆ ಎಳೆ ಪೊರೆಯ ಹಾಗೆ ಸಾರವಂತವಾದ ಮಣ್ಣನ್ನು ಸುರಿಯೋಣ. ನಮಗೆ ತರಕಾರಿ ಬೇಕು ಎಂದರು, ಹಣ್ಣು ಬೇಕು ಎಂದರು ಪ್ರತಿ ಸಲ ಪಟ್ಟಣಕ್ಕೆ ಹೋಗಲಾರೆವಲ್ಲ. ನೀರಿನ ಮಧ್ಯದಲ್ಲೇ ಇದ್ದು ಹಸಿವಾದ್ರೆ ಏನು ಮಾಡ್ತೀವಿ? ಅದಕ್ಕೆ ಈ ದೋಣಿಯಲ್ಲಿ ನಾವು ತೋಟವನ್ನು ಬೆಳೆಸೋಣ. ನಮ್ಮ ತಟ್ಟೆಗೆ ನಮ್ಮ ತೋಟದ ಬೆಳೆನೇ ಬರಬೇಕು. ಅಕ್ಕ, ನಿನಗೆ ಪ್ರಾಣದ ಮೇಲೆ ಆಸೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೊರತು ನಿನಗೆ ಸೊಪ್ಪಿನ ಸಾರಿನ ಮೇಲಿರುವ ಧ್ಯಾಸ ಇನ್ಯಾದ್ರ ಮೇಲೂ ಇಲ್ಲ. ಈ ಬಿಸಿಲಿಗೆ ಈ ನೀರಿನ ಮೇಲೆ ದೋಣಿಯಲ್ಲಿ ಗಿಡಗಳು ಬದುಕ್ತಾವ? ನಿಜಕ್ಕೂ ಅದು ಸಾಧ್ಯವೇನಾ? ನನ್ನ ಮೇಕಪ್ ಸಾಮಾನು ಎಲ್ಲಿಟ್ಕೋಬೇಕೋ ಗೊತ್ತಾಗದೆ ನಾನ್ ಹೇಳ್ತಾ ಇದ್ರೆ ನೀನು ಆಟ ಆಡ್ತೀಯ ಯಾಕೆ? ಬದುಕುತ್ತೆ ಅವನಿ. ನೀರು ನಮ್ಮ ಸುತ್ತಲೂ ಇರುತ್ತೆ ಅಲ್ವಾ? ಬಿಸಿಲು ಎಷ್ಟಿದ್ದರೂ ಗಿಡಗಳು ಅಷ್ಟೇ ಚೆನ್ನಾಗಿ ಬೆಳಗುತ್ತೆ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ನಾನು ಮಣ್ಣಿನಲ್ಲಿ ಹಳೆ ಸಗಣಿ ಆರ್ಗ್ಯಾನಿಕ್ ಗೊಬ್ಬರ ಸೇರಿಸಿದ್ದೀನಿ. ಇಲ್ಲಿ ನೋಡು, ಈ ದೋಣಿಯಲ್ಲಿ ಟೊಮೊಟೊ, ಮೆಣಸಿನಕಾಯಿ, ಬೆಂಡೆಕಾಯಿ, ಅವರೆಕಾಯಿ ಅಂತದ ತರಕಾರಿ ಗಿಡಗಳನ್ನು ಹಾಕ್ತಾ ಇದ್ದೀನಿ. ನನಗೋಕೆ ಅಕ್ಕ, ನನಗಂತೂ ಈಗ್ಲೇ ಫ್ಲೋಟಿಂಗ್ ಗಾರ್ಡನ್ ವಿಡಿಯೋ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಇಡಬೇಕು ಅಂತ ಇದೆ. ಪ್ರವಾಹದಲ್ಲಿ ಗಿಡಗಳ ವಿನ್ಯಾಸ ಎಂದು ವೈರಲ್ ಮಾಡ್ತೀನಿ ನೋಡು. ಅನಾಮಿಕಾ ಅಕ್ಕ, ನೀನು ಆ ಬೀಜಗಳು ನೆಡುವಾಗ ಸ್ವಲ್ಪ ಸ್ಲೋ ಆಗಿ ನೆಡು, ಸಿನಿಮ್ಯಾಟಿಕ್ ಆಗಿ ಇರಬೇಕು. ಹಾಗೆ ಅನಾಮಿಕಂಗ ಇಬ್ಬರು ವಾರಗಿತ್ತಿಯರು ಸಹಾಯ ಮಾಡುತ್ತಾರೆ. ಕಾಲ ವೇಗವಾಗಿ ಕಳೆಯುತ್ತದೆ. ಮಳೆಗಾಲದಲ್ಲಿ ಮಳೆ ಉಗ್ರ ರೂಪ ತಾಳುತ್ತದೆ. ಸುಂದರಗಿರಿ ಗ್ರಾಮ ಮೆಲ್ಲೆ ಮೆಲ್ಲೆಗೆ ನೀರಿನಲ್ಲಿ ಮುಳುಗುತ್ತದೆ. ಆಗಲೇ ಗ್ರಾಮಸ್ಥರೆಲ್ಲರೂ ಪಟ್ಟಣಕ್ಕೆ ಹೋಗಿರುತ್ತಾರೆ. ಕೇವಲ ಪ್ರಸಾದನ ಕುಟುಂಬ 4 ದೋಣಿಯಲ್ಲಿ ನೀರಿನ ಮೇಲೆ ತೇಲುತ್ತಾ ಇರುತ್ತದೆ. ಅನಾಮಿಕಾ ದೋಣಿಯಲ್ಲಿ ಬೆಳೆಸಿದ ಗಿಡಗಳು ಆಗಲೇ ಕಾಯಿ ಬಿಡಲಿಕ್ಕೆ ಶುರುವಾಗಿರುತ್ತದೆ. ಆ ಹಸಿರು ತೋಟ ನೀರಿನ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಇರುತ್ತದೆ. ಅಮ್ಮ ಅನಾಮಿಕಾ, ನೋಡು, ನಮ್ಮೂರಿನ ನುಗ್ಗೆಕಾಯಿ ಮರದ ಗಿಡ ಕೂಡ ನೀರಲ್ಲಿ ಮುಳುಗ್ತಾ ಇದೆ. ಊರೆಲ್ಲ ನೀರಿನ ಪಾಲಾದರು ನಿನ್ನ ಪುಣ್ಯವೋ ಅನ್ನೋ ಹಾಗೆ ನಾವು ಹೀಗೆ ಪ್ರಾಣದಿಂದ ಈ ದೋಣಿ ಮೇಲಿದ್ದೀವಿ. ಇಲ್ಲ ಅಂದ್ರೆ ಆ ಪಟ್ಟಣದಲ್ಲಿ ಒಂದು ರೂಮಲ್ಲಿ ಕುಗ್ಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಮ್ಮ, ಗಾಳಿ ಎಷ್ಟು ತಣ್ಣಗಿದೆಯೋ. ಅತ್ತೆ, ನಾವು ಪ್ರಕೃತಿ ಜೊತೆ ಕಲಿತುಕೊಳ್ಳೋಣ. ಆ ಪ್ರಕೃತಿಯೇ ನಮಗೆ ನೆರವಾಗಿರುತ್ತದೆ. ಅಲ್ಲಿ ನೋಡಿ, ನಮ್ಮ ದೋಣಿಯ ತೋಟದಲ್ಲಿ ಪಾಲಕ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ದಿನ ಪಪ್ಪನಲ್ಲಿ ತಾಜಾ ಪಾಲಕ್ ಸೊಪ್ಪು ಹಾಕೋಣ. ಹೊರಗಿನ ಪ್ರಪಂಚಕ್ಕೆ ಸಂಬಂಧವಿಲ್ಲದಿದ್ರೂ ನಮಗೆ ಆಹಾರಕ್ಕೆ ಕೊರತೆಯಾಗಬಾರದು. ಅಂಜಲಿ, ಆ ಟೊಮೊಟೊ ಕೊಯ್ಯಿ ಪಚಡಿ ಮಾಡೋಣ.
ಅಕ್ಕ, ನಮಗೆ ಪಪ್ಪು ಇದೆ, ತರಕಾರಿ ಇದೆ, ಆದ್ರೆ ರೊಟೀನ್ ಆಗಿದೆ ಎಲ್ಲ. ಆದ್ರೆ ಹಣ್ಣುಗಳಲ್ಲಿ ಕನಿಷ್ಠ ಒಂದು ಬಾಳೆಹಣ್ಣು ತಿನ್ಬೇಕು ಅಂದ್ರು ನಾವು ಬಹಳ ದೂರ ಹೋಗಿ ತಗೊಂಡ್ ಬರ್ಬೇಕು. ಅದಕ್ಕೆ ಅಲ್ವವನಿ ನಾನು 4ನೆಯ ದೋಣಿಯಲ್ಲಿ ಹಣ್ಣುಗಳ ಗಿಡ ಹಾಕಿದ್ದೀನಿ. ಅಲ್ಲಿ ನೋಡು, ಆ ದೋಣಿ ನೋಡು, ಪಪ್ಪಾಯಿ ಕಾಯಿಗಳು ಆಗ್ಲೇ ಬಂದಿದೆ, ಪೇರಲೆ ಗಿಡ ಆಗ್ಲೇ ಕಾಯಿ ಬಿಡ್ತಾ ಇದೆ. ಇನ್ನೊಂದ್ ತಿಂಗಳು ಕಳೆದ್ರೆ ನಮಗೆ ಹಣ್ಣುಗಳಿಗೆ ಕೂಡ ಯಾವ ಕೊರತೆ ಇರೋದಿಲ್ಲ. ಅದ್ಭುತ ಅಮ್ಮ, ನಿನ್ನ ದೂರದೃಷ್ಟಿ ನೋಡ್ತಾ ಇದ್ರೆ ಸಂತೋಷವೆನ್ಸುತ್ತೆ. ಊರೆಲ್ಲ ಹೊರಟೋದ್ರೆ ನಾವು ಮಾತ್ರ ದೋಣಿಯಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ. ನಾವು ನಂಬಿಕೊಂಡ ಮಣ್ಣು ನಮ್ಮನ್ನು ಮೋಸ ಮಾಡಿಲ್ಲಮ್ಮ. ಹಾಗೆ ಕೆಲವು ತಿಂಗಳು ಕಳೆಯುತ್ತದೆ, ಚಳಿಗಾಲ ಬರುತ್ತದೆ, ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗುತ್ತದೆ. ಅನಾಮಿಕ ನೆಟ್ಟ ಹಣ್ಣಿನ ಗಿಡಗಳು ಈಗ ಪೂರ್ತಿಯಾಗಿ ಬೆಳೆ ಬಂದಿರುತ್ತದೆ. ಹತ್ತಿಗೆ ತರಕಾರಿ ಇದೆ, ಹಣ್ಣುಗಳಿದೆ. ಆದ್ರೆ ಈ ಮಧ್ಯೆ ಈ ಉಸಿರುಗಟ್ಟೋದನ್ನ ನಾನು ತಡಿಲಾರ್ದೆ. ಇದಕ್ಕೆ ನಾನು ಡಿಹೈಡ್ರೇಟ್ ಆಗೋ ಹಾಗಿದ್ದೀನಿ. ORS ಗಾಗಿ ನಾವು ಪಟ್ನಕ್ಕೆ ಹೋಗ್ಲೇಬೇಕಾ? ಅಗತ್ಯವಿಲ್ಲ ಅರುಣ್. ಆಲೋಚಿಸಿದರೆ ನಮ್ಮ ಸುತ್ತಲವೇ ಪರಿಹಾರವಿರುತ್ತದೆ. ನಮ್ಮ ಊರಿನಲ್ಲಿರುವ ಕೊಬ್ಬರಿ ಮರಗಳನ್ನ ನೋಡಿ. ಆ ಕೊಬ್ಬರಿ ಕಾಯಿಗಳು ನೀರಿನ ಮೇಲೆ ತೇಲ್ತಾ ಇದೆ. ಆ ಗಿಡಗಳಿಗಿರುವ ಎಳನೀರಿನಲ್ಲಿ ಅಮೃತದಂತ ಸ್ವಚ್ಛವಾದ ನೀರಿರುತ್ತೆ. ಆ ಕಡೆ ಹಸುವೆ ತೀರುತ್ತೆ, ಈ ಕಡೆ ದಾಹವೂ ತೀರುತ್ತೆ. ಪ್ರಕೃತಿಯೇ ನಮಗೆ ರಕ್ಷಣೆ. ನಿಜನೇ ಅತ್ತಿಗೆ, ನಮ್ಮ ಕಣ್ಣ ಮುಂದೆ ಎಷ್ಟು ಗಿಡಗಳಿದ್ದರೂ ನಾವು ನೋಡಲಾರ್ದೆ ಹೋದ್ವಿ. ನೀನು ಮಾತ್ರ ಪ್ರತಿ ಆಪತ್ತಿನಲ್ಲೂ ಒಂದು ಅವಕಾಶ ಹುಡುಕ್ತೀಯ. ರಮೇಶ್ ಅಣ್ಣಯ್ಯ, ಬಾ ದೋಣಿ ಹಾಕೊಂಡು ಎಳ್ನೀರ್ ತಗೊಂಬರೋಣ. ಅನಾಮಿಕಳ ಬುದ್ಧಿವಂತಿಕೆಯಿಂದ ಆ ಕುಟುಂಬ ಸುರಕ್ಷಿತವಾಗಿರುತ್ತದೆ. ಆದ್ರೆ ಈ ವಿಚಿತ್ರವಾದ ಜೀವನ ಶೈಲಿ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ತಿಳಿಯಲಿಕ್ಕೆ ಶುರುವಾಗುತ್ತದೆ. ಒಂದು ದಿನ ಒಂದು ದೊಡ್ಡ ಬೋಟ್ ಅಲ್ಲಿ ಪ್ರವಾಸಿಗರು, ಕೆಲವು ಅಧಿಕಾರಿಗಳು ಸುಂದರಗಿರಿ ಪ್ರಸಾದ್ ಅವರೇ, ನಿಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಓದಿದ್ದೀವಿ. ಮುಳುಗಿ ಹೋದ ಗ್ರಾಮದಲ್ಲಿ 3 ಸಸ್ಯರು ಸೇರಿ ತೋಟಗಳನ್ನು ಬೆಳೆಸುತ್ತಾ ದೋಣಿಯಲ್ಲಿ ಜೀವಿಸ್ತಾ ಇದೀವಿ ಅಂತ ಗೊತ್ತಾಯ್ತು. ಇದು ನಿಜಕ್ಕೂ ಒಂದು ಅದ್ಭುತ. ಈ ದೋಣಿಯ ತೋಟನ ನೋಡ್ತಾ ಇದ್ರೆ ನಾವ್ ಯಾವ್ದೋ ಹೊಲದ ಮಧ್ಯೆ ಇದ್ದೀವಿ ಅನ್ಸ್ತಾ ಇದೆ. ಹೌದು ಸರ್, ಮೊದಲಲ್ಲಿ ನಾನು ಈ ಐಡಿಯಾನ ಬೈದಿದ್ದೆ, ಆದ್ರೆ ಈಗ ಅರ್ಥವಾಗ್ತಾ ಇದೆ. ಈ ಪ್ರಶಾಂತತೆ, ಈ ತಾಜಾ ಗಾಳಿ ಯಾವ AC ರೂಮಿನಲ್ಲಿ ಕೂಡ ಸಿಕ್ಕಲ್ಲ ಅಂತ. ಅನಾಮಿಕಾ ಅಕ್ಕ ನಮಗೆ ಒಂದು ಹೊಸ ಪ್ರಪಂಚನ ತೋರಿಸಿದ್ದಾಳೆ. ನಾವಿಲ್ಲೇ ವ್ಯಾಪಾರ ಕೂಡ ಮಾಡ್ತೀವಿ ಸರ್. ನಾವು ಕೇವಲ ನಮ್ಮ ಮಾವನವರಿಗೆ ಈ ಮಣ್ಣಿನ ಮೇಲಿರುವ ಮಮಕಾರದಿಂದ ಇಲ್ಲೇ ಇದ್ದೀವಿ. ಪ್ರಕೃತಿ ನಮ್ಮನ್ನು ಕಷ್ಟ ಕೊಡ್ತಾ ಇದೆ ಅಂತ ನಾವು ಓಡಿ ಹೋಗಬಾರದು. ಪ್ರಕೃತಿ ಜೊತೆ ಸೇರಿ ಬದುಕೋದು ಕಲಿಬೇಕು. ಅದು ಒಂದು ಹೊಸ ಜೀವನ ವಿಧಾನ. ತಗೊಳ್ಳಿ, ನಮ್ಮ ದೋಣಿ ತೋಟದಲ್ಲಿ ಬೆಳೆದ ತಾಜಾ ಪೇರಲೆ ಹಣ್ಣು. ಒಂದು ಸಲ ರುಚಿ ನೋಡಿ. ಇದು ಗೊಬ್ಬರ ಹಾಕದೆ ಬೆಳೆಸಿದ್ದೀವಿ. ಹಬ್ಬಾ, ಎಷ್ಟು ರುಚಿ! ಪಟ್ಟಣದಲ್ಲಿ ಇಂತಹ ತಾಜಾ ಹಣ್ಣು ಸಿಕ್ಕೋದಿಲ್ಲ. ಮೇಡಮ್, ನಾವು ಈ ಪ್ರದೇಶವನ್ನು ಫ್ಲೋಟಿಂಗ್ ಟೂರಿಸ್ಟ್ ವಿಲೇಜ್ ಆಗಿ ಬದಲಾಯಿಸಬೇಕು ಅನ್ಕೊಂಡಿದೀವಿ. ಇಲ್ಲಿ ಕೆಲವು ರಿಸಾರ್ಟ್ಸ್ ಕಟ್ತೀವಿ. ನೀವು ನಮಗೆ ಸಹಕರಿಸ್ತೀರಾ? ತಪ್ಪದೆ ಸರ್. ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬೋಟ್ಸ್ ಫೋಟೋ ಇಟ್ಟಿದ್ದೀನಿ. ನನ್ನ ಪೇಜಿಗೆ ಲಕ್ಷಾಂತರ ಮಂದಿ ಫಾಲೋವರ್ಸ್ ಕೂಡ ಇದ್ದಾರೆ. ನಮ್ಮ ದೋಣಿಯ ಗಾರ್ಡನ್ ನೋಡೋದಿಕ್ಕೆ ಜನಗಳು ಕ್ಯೂ ಕಟ್ತಾರೆ ನೋಡಿ. ನೀವು ಇಲ್ಲಿ ರಿಸಾರ್ಟ್ಸ್ ಕಟ್ಟಿ ಅದರ ಮಾರ್ಕೆಟಿಂಗ್ ನಾವು ನೋಡ್ಕೋತೀವಿ. ಸರ್ಕಾರ ಸುಂದರಗಿರಿಯನ್ನು ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಪ್ರಕಟಿಸುತ್ತದೆ. ಬೇಸಿಗೆ ಕಾಲ ಬರುವಾಗ ನೀರು ಪೂರ್ತಿಯಾಗಿ ಕಡಿಮೆಯಾಗಿ ಊರು ಮತ್ತೆ ಮೇಲಕ್ಕೆ ಬರುತ್ತದೆ. ಆದರೆ ಅನಾಮಿಕ ದೋಣಿಯಲ್ಲಿ ಬೆಳೆದ ಗಿಡಗಳು ದೊಡ್ಡ ಮರಗಳಾಗಿ ಬದಲಾಗುತ್ತದೆ. ಅಮ್ಮ ಅನಾಮಿಕಾ, ನೋಡಿದ್ಯಾ ತಾಯಿ, ನಿನ್ನಿಂದ ನನ್ನ ಊರು ಮತ್ತೆ ಪ್ರಾಣ ಹೊಂದಿದೆ. ಈ ಪ್ರಾಜೆಕ್ಟ್ ಇಂದ ಊರು ಹೋಗುತ್ತೆ ಅಂತ ಅಳ್ತ್ರು, ಆದ್ರೆ ನಿನ್ನಿಂದ ನಮ್ಮ ಊರು ನಿಂತು ಬಿಡ್ತಮ್ಮ. ಈಗ ಎಲ್ಲರೂ ಸುಂದರಗಿರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನನ್ನ ಜನ್ಮ ಧನ್ಯವಾಯ್ತು ತಾಯಿ. ನಿಜವೇನಮ್ಮ, ನನ್ನ 3 ಸಸ್ಯರು ಸುಂದರಗಿರಿಗೆ ದೇವತೆಯರು. ಮುಖ್ಯವಾಗಿ ಅನಾಮಿಕಾ ಈ ಮನೆಗೆ ಬಂದ ಮಹಾಲಕ್ಷ್ಮಿ. ಇಲ್ಲಿರಬೇಕು ಎನ್ನುವ ಆಸೆ ಹೋದ ನಮಗೆ ನೀನು ಆಸೆ ತೋರಿಸಿದ್ಯಾ ಅತ್ತೆ. ನನಗೆ ನಿಮ್ಮ ಕಣ್ಣಲ್ಲಿ, ಮಾವನವರ ಕಣ್ಣಿನಲ್ಲಿ ಆನಂದ ನೋಡಿದರೆ ಸಾಕು. ಎಲ್ಲರೂ ಜೊತೆಯಾಗಿದ್ದರೆ ಯಾವ ಕಷ್ಟವಾದರೂ ದಾಟಬಹುದು. ಇಲ್ಲಿ ನೋಡಿ, ನಮ್ಮ ದೋಣಿ ತೋಟದಲ್ಲಿ ಬೆಳೆದ ಮೆಣಸಿನಕಾಯಿಗಳು. ಈ ದಿನ ಮಾವಯ್ಯನಿಗೆ ಇಷ್ಟವಾದ ಹಣ್ಣು ಮೆಣಸಿನಕಾಯಿ ಪಚ್ಚಡಿ ಮಾಡ್ತೀನಿ. ದೋಣಿ ಮೇಲೆ ಊಟ ಮಾಡೋಣ. ಇನ್ನು ನಮಗೆ ಪಟ್ಟಣದಲ್ಲಿರೋ ಫ್ಲಾಟ್ ಬೇಡಪ್ಪ. ನಮಗೆ ನಮ್ಮ ಸುಂದರಗಿರಿ ತೋಟವೇ ನಮಗೆ ಸ್ವರ್ಗ. ಇಲ್ಲೇ ನಾವು ಹೋಟೆಲ್ ಕೂಡ ಇಡೋಣ. ಆ ಮಾತಿಗೆ ಎಲ್ಲರೂ ಹೌದು ಎನ್ನುತ್ತಾರೆ. ಹಾಗೆ ಅನಾಮಿಕಾ ತನ್ನ ವಿವೇಕದಿಂದ, ಸಹನೆಯಿಂದ ಒಂದು ಕುಟುಂಬವನ್ನು ನಿಲ್ಲಿಸುವುದೊಂದೇ ಅಲ್ಲದೆ ಮುಳುಗಿ ಹೋಗುತ್ತಾ ಇರುವ ಗ್ರಾಮಕ್ಕೆ ಹೊಸ ಉಸಿರನ್ನು ಕೊಡುತ್ತಾಳೆ. ದೋಣಿಯ ಮೇಲೆ ಬೆಳೆದ ಗಿಡಗಳು ಕೇವಲ ತರಕಾರಿಯನ್ನೇ ಕೊಡಲಿಲ್ಲ, ಒಂದು ಕುಟುಂಬದ ಒಂದು ಆತ್ಮ ಗೌರವವನ್ನು, ಆ ಊರಿನ ಉಸಿರನ್ನು ಕಾಪಾಡಿತು. ಬರುವ ತಲೆಮಾರಿಗೆ ಪ್ರಕೃತಿ ಜೊತೆ ಹೇಗೆ ಜೀವಿಸಬೇಕೋ ಒಂದು ಪಾಠ ಕಲಿಸುತ್ತದೆ. ಸಾಯಂಕಾಲದ ವೇಳೆ ದೋಣಿಯ ಮೇಲೆ ಎಲ್ಲರೂ ಕೂತ್ಕೊಂಡು ತೋಟದಲ್ಲಿ ಬೆಳೆದ ಹಣ್ಣನ್ನು ತಿನ್ನುತ್ತಾ ಮಾತಾಡ್ತಾ ಇರ್ತಾರೆ. ಮಾವಯ್ಯನವರೇ, ನಾಳೆ ಪಟ್ಟಣದಿಂದ ಇನ್ನು ಹೆಚ್ಚು ಜನ ಪ್ರವಾಸಿಗರು ಬರ್ತಾ ಇದ್ದಾರಂತೆ. ನಾವು ಇನ್ನು 2 ದೋಣಿಗಳಲ್ಲಿ ಹೂ ಗಿಡಗಳನ್ನು ಬೆಳೆಸೋಣವಾ? ಪ್ರಕೃತಿಯನ್ನು ನಾವು ಎಷ್ಟು ಪ್ರೇಮಿಸಿದರೆ
ಅದು ನಮ್ಮನ್ನ ಅಷ್ಟೇ ಚೆನ್ನಾಗಿ ಕಾಪಾಡುತ್ತೆ. ನಿನ್ನಿಷ್ಟ ತಾಯಿ, ನೀನೇನ್ ಮಾಡಿದ್ರು ಅದು ನಮ್ಮ ಒಳಿತಿಗಾಗಿ ಅಂತ ನಮ್ಗೆ ಗೊತ್ತಮ್ಮ. ನಿನ್ನ ಆಲೋಚನೆ ಈ ಸುಂದರಗಿರಿ ಗಾಳಿಯಲ್ಲಿ ಯಾವಾಗಲೂ ಇದ್ದು ಬಿಡುತ್ತೆ. ನನ್ನ ಸೊಸೆಯರು ರತ್ನಗಳು. ಎಲ್ಲರೂ ಸೇರಿ ನಗುತ್ತಾ ಇರುವಾಗ ಸುಂದರಗಿರಿ ನೀರಿನ ಅಲೆಗಳ ಮೇಲೆ ಆ ಮೂವರು ಸೊಸೆಯರ ಐಕ್ಯತೆಯನ್ನ ಪ್ರತಿಬಿಂಬಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.